ಹದಗೆಟ್ಟ ರಸ್ತೆ ವಿರೋಧಿಸಿ ಸಾವಿರಾರು ಜನರು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಗುಂಡಿ ರಸ್ತೆಗೆ ಪೂಜೆ ನೆರವೇರಿಸ್ತಾ ಇದ್ದಾರೆ. ರೈತರ ಬೃಹತ್ ಪ್ರತಿಭಟನೆ. ಹದಗೆಟ್ಟ ರಸ್ತೆಯನ್ನ ವಿರೋಧಿಸಿ ಸಾವಿರಾರು ಜನರು ರ್ಯಾಲಿ. ರಸ್ತೆ ದುರಸ್ತಿಗೆ ಆಗ್ರಹಿಸಿ ರೈತರ ಆಕ್ರೋಶ. ತಮ್ರಹಳ್ಳಿಯಲ್ಲಿ ಗುಂಡಿ ರಸ್ತೆಗೆ ವಿಶಿಷ್ಟವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಗುಂಡಿಮಯ ರಸ್ತೆಗೆ ಸರ್ಕಾರಕ್ಕೆ ರೈತರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿಯಿಂದ ಹಗರಿಬೊಮ್ಮನಹಳ್ಳಿ ಮುಖ್ಯ ರಸ್ತೆಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇನ್ನು ತಗ್ಗು ಗುಂಡಿಗಳ ನಡುವೆ ಜೀವನವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಾಗಿದೆ. ಈ ದುಸ್ಥಿತಿಯನ್ನ ಖಂಡಿಸಿ ಹಾಗೆ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಇಂದು ಸಾವಿರಾರು ರೈತರು, ಸಾರ್ವಜನಿಕರು ಹಾಗೆ ವಾಹನ ಸವಾರರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ್ದಾರೆ. ಇನ್ನು ಪ್ರಮುಖ ರೈತ ಮುಖಂಡರಾದ ಅಕ್ಕಿ ತೋಟೇಶ್, ಯಳಕಪ್ಪನವರ್ ಸುರೇಶ್ ಅವರು ಸೇರಿದಂತೆ ಹಲವು ಮುಖಂಡರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಪ್ರತಿಭಟನಾಕಾರರು ರಸ್ತೆಯ ದೊಡ್ಡ ದೊಡ್ಡ ಗುಂಡಿಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಸಲ್ಲಿಸುವ ಮೂಲಕ ಸರ್ಕಾರದ ವಿರುದ್ಧ ವಿಶಿಷ್ಟವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತದನಂತರದಲ್ಲಿ ನೂರಾರು ವಾಹನ ಸವಾರರು ಹಾಗೆ ರೈತರ ಕಾಲ್ನಡಿಗೆಯ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಕಟ್ಟುನಿಟ್ಟಿನ ಮನವಿಯನ್ನ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಇನ್ನು ಪ್ರತಿನಿತ್ಯ ವಿದ್ಯಾರ್ಥಿಗಳು, ರೈತರು ಹಾಗೆ ಸಾರ್ವಜನಿಕರು ಓಡಾಡುವ ಈ ಮುಖ್ಯ ರಸ್ತೆ ಸಂಪೂರ್ಣ ಗುಂಡಿಮಯವಾಗ್ತಿರೋದ್ರಿಂದ ಅಪಘಾತಗಳು ನಿರಂತರವಾಗಿ ಸಂಭವಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ತಿಂಗಳಿಗೊಮ್ಮೆ ಗ್ಯಾರೇಜ್ ಸೇರುವಂತಾಗಿದ್ರೆ ಇನ್ನು ಸವಾರರ ಜೇಬಿಗೆ ಭಾರಿ ಕತ್ತರಿ ಬೀಳ್ತಾ ಇದೆ ಎಂದು ಪ್ರತಿಭಟನಾಕಾರರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಮಾತನಾಡಿದ ಪ್ರಮುಖ ಹೋರಾಟಗಾರ ಅಕ್ಕಿ ತೋಟೇಶ್ ಅವರು, ರಸ್ತೆ ದುರಸ್ತಿ ವಿಚಾರವನ್ನ ತಾವು ಇಷ್ಟಕ್ಕೆ ಬಿಡೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನ ಸಂಪೂರ್ಣವಾಗಿ ಸರಿಪಡಿಸಬೇಕು. ಅಕಸ್ಮಾತ್ ಒಂದು ವೇಳೆ ಕಾಮಗಾರಿ ಶೀಘ್ರ ಆರಂಭವಾಗದಿದ್ರೆ ಮುಂಬರುವ ದಿನಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಅತ್ಯಂತ ಉಗ್ರವಾದ ಜನಾಂದೋಲನ ರೂಪದ ಹೋರಾಟವನ್ನ ಹಮ್ಮಿಕೊಳ್ಳಬೇಕಾಗುತ್ತೆ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ತಮ್ರಹಳ್ಳಿ ಹಾಗೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ವಾಹನ ಸವಾರರು ಹಾಗೆ ರೈತ ಸಮೂಹ ಭಾಗವಹಿಸಿದೆ. ನಮ್ಮ ಕಿರಿಯರ ಗ್ರಾಮದ ನವ ಯುವಕರು ಬರಬೇಕು. ಯಾಕಂದ್ರೆ ಇದು ರಸ್ತೆಯ ದುರಸ್ತಿ ಸಲುವಾಗಿ ಇದು ಎಲ್ಲ ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಯುವಕರು ಎಲ್ಲರೂ ಈ ಗುಂಡಿಯ ಪೂಜೆಗೆ ಭಾಗವಹಿಸಬೇಕಾಗಿ ಮತ್ತೊಮ್ಮೆ ನಾವು ವಿನಂತಿ ಮಾಡಿಕೊಳ್ತೀವಿ. ಈಗಾಗಲೇ ಕಂಬಳಿಯಿಂದ ಶ್ರೀನಗರ ತಲುಪಿದೆ, ಮೌನ ಪಾದಯಾತ್ರೆ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಬಸವರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೊಸ ರೀತಿಯ ಪ್ರತಿಭಟನೆ ನಡೀತಾ ಇದೆ. ಏನಾಗಿದೆ ಅಂತಂದ್ರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಬಹಳಷ್ಟು ಗುಂಡಿಗಳ ಭಾಗ್ಯನೇ ಅಂತಂದ್ರೆ ಹೇಳ್ಬೋದು. ಯಾಕೆ ಅಂತಂದ್ರೆ ಗುಂಡಿಗಳು ಮನುಷ್ಯನ ಆಹುತಿಗೆ ಕಾಯ್ತಾ ಇದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತಂದ್ರೆ ಈ ಸರ್ಕಾರದಿಂದ ಬಹಳಷ್ಟು ಗುಂಡಿಗಳು ಕಾಣಿದೆ. ಏನು ಸ್ಥಳೀಯ ಶಾಸಕರು ನಿರ್ಲಕ್ಷ್ಯ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಬಹಳಷ್ಟು ಗುಂಡಿಗಳು ಏನು ವಾಹನ ಸವಾರರಾಗಿರ್ಬೋದು, ಆಮೇಲೆ ಸ್ಥಳೀಯ ಹೋರಾಟಗಾರರಾಗಿರ್ಬೋದು, ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಈಗ ಏನಾಗಿದೆ ಅಂತಂದ್ರೆ ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಪ್ರತಿ ಹೆಜ್ಜೆಗೂ ಗುಂಡಿಗಳ ಭಾಗ್ಯ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತಂದ್ರೆ ಸ್ಥಳೀಯ ಶಾಸಕರು ನಾವು ಸಿದ್ಧ ಮಾಡ್ತೀವಿ, ಆದಷ್ಟು ಟಾರ್ ಹಾಕ್ಸ್ತೀವಿ ಅಂತ ಹೇಳಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ಏನು ಸ್ಥಳೀಯ ಹೋರಾಟಗಾರರು ಇವತ್ತು ರೋಡ್ಗಳ ಮುಖಾಂತರ ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತಂದೇ ಹೇಳ್ಬೋದು. ಈಗ ನಾವು ವಿಜುವಲ್ಸ್ ನೋಡ್ತಾ ಇದೀವಿ, ಹೊಸ ರೀತಿ ಪೂಜೆ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ತರ ಮಾಡ್ಬೇಕು ಅನ್ನಂಗಿದೆ ಅವ್ರಿಗೆ ಎಷ್ಟು ರೋಸವಾಗಿರ್ಬೇಡ. ಹೌದು ಸರ್. ಈಗ ಏನಾಗಿದೆ ಅಂತಂದ್ರೆ ಹಗರಿಬೊಮ್ಮನಹಳ್ಳಿಯಿಂದ ತಮ್ರಹಳ್ಳಿಯಿಂದ ಹಗರಿಬೊಮ್ಮನಹಳ್ಳಿಗೆ ಹೋಗುವಂತ ಮುಖ್ಯ ರಸ್ತೆ ಇವತ್ತು ಬಹಳಷ್ಟು ಗುಂಡಿಗಳಿಂದ ತುಂಬಿಕೊಂಡಿದೆ. ಆಮೇಲೆ ವಾಹನ ಸವಾರರು ಏನು ತಿಂಗಳಿಗೊಮ್ಮೆ ವಾಹನವನ್ನು ರಿಪೇರಿ ಮಾಡಿಸೋದ್ರಲ್ಲಿ ಬಹಳಷ್ಟು ಬ್ಯುಸಿ ಆಗಿರ್ತಾರೆ. ಯಾಕೆ ಅಂತಂದ್ರೆ ಈಗ ಮಳೆ ಇಲ್ಲ, ಬೆಳೆ ಇಲ್ಲ. ಹಾಗಾಗಿ ಈಗ ರೈತರ ಕೈಲಿ ದುಡ್ಡಿಲ್ದೇ ಇರೋ ಕಾರಣ ರೈತರು ರೋಷ್ ಇಟ್ಕೊಂಡು ಹೋಗಿರ್ತಾರೆ. ಆಮೇಲೆ ಬಹಳ ಬೇಸತ್ತು ಹೋಗಿರ್ತಾರೆ. ಬಹಳಷ್ಟು ತೊಂದರೆಗಳಿಗೆ ಈಡಾಗಿರ್ತಾರೆ ರೈತರು ಅಂತ ಹೇಳ್ಬೋದು. ಯಾವ ಅಧಿಕಾರಿಗಳು ಬಂದು ಇದ್ರನ್ನ ಇನ್ಸ್ಪೆಕ್ಷನ್ ಮಾಡಿ ಸರಿ ಮಾಡ್ಬೇಕು ಅನ್ನೋ ಕ್ರಮ ಯಾವ್ದು ತಗೊಂಡಿಲ್ವಾ ಈವರೆಗೂ?
ಈಗಾಗ್ಲೇ ಬಹಳಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ, ಮನವಿಗಳಿಂದ ಹೇಳಿಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆದ್ರೂ ಸಹಿತ ಅಧಿಕಾರಿಗಳು ಏನು ಅವರ ನಿದ್ದೆ ಅಮಲ್ ಅಂತಂದೇ ಹೇಳ್ಬೋದು, ನಿದ್ದೆ ಅಮಲಿನಲ್ಲಿ ಮಲ್ಕೊಂಡಿದ್ದಾರೆ. ಇಂತ ಸ್ಥಳೀಯರು ಯಾವ ರೀತಿ ಏನೇ ತೊಂದ್ರೆ ಆದ್ರೂ ಇವರಿಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಈಗಾಗ್ಲೇ ನೋಡ್ತಾ ಇರ್ಬೋದು ನಾವು ವಿಜುವಲ್ಸ್ ಅಲ್ಲಿ ಬಹಳಷ್ಟು ಗುಂಡಿಗಳು ಈಗಾಗ್ಲೇ ಬಹಳಷ್ಟು ಅಪಾಯಕಾರಿಗಳು ಆಗಿದಾವೆ. ಯಾಕೆ ಅಂತಂದ್ರೆ ಬೈಕ್ ವಾಹನ ಸವಾರರಾಗಿರ್ಬೋದು, ಆಮೇಲೆ ಟ್ಯಾಕ್ಸಿ ವಾಹನ ಸವಾರರಾಗಿರ್ಬೋದು, ತಿಂಗಳಿಗೆ ಲಕ್ಷಾಂತರ ರೂಪಾಯಿಗಳು ವಾಹನಗಳಿಗೆ ದುಡ್ಡನ್ನು ಇಡ್ತಾ ಇದ್ದಾರೆ. ಹಾಗೆ ಈ ರೈತರಲ್ಲಿ ಯಾವುದೇ ತರಹದ ಮಳೆ ಇಲ್ಲ, ಬೆಳೆ ಇಲ್ಲ, ಈ ಗಾಡಿಗಳ ರಿಪೇರಿ ಮಾಡಿಸುವಲ್ಲೇ ಒಂದು ದೊಡ್ಡ ಸಾಲವನ್ನು ಹೊತ್ಕೊಂಡಿದ್ದಾರೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಾರ್ದು. ಸ್ಥಳೀಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸ್ಥಳೀಯರು ಹೇಳುವಂತ ಈ ಗುಂಡಿಗಳನ್ನ ಮುಚ್ಚದೇ ಇದ್ರೆ ಇನ್ನೂ ಉಗ್ರ ಹೋರಾಟ ನಡೆಸ್ತೀವಿ, ಇಲ್ಲದಿದ್ರೆ ನಾವು ಆಫೀಸ್ಗೆ ನುಗ್ಗಿ ಆಫೀಸ್ಗಳನ್ನ ಮುತ್ತಿಗೆ ಹಾಕೋದ್ರ ಮೂಲಕ ಹೋರಾಟವನ್ನು ಬಹಳಷ್ಟು ಘನಘೋರವಾಗಿ ನಡೆಸ್ತೀವಿ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಬಸವರಾಜ್. ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಿದ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕಾಗಿ ಹಲೋ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಿದ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕಾಗಿ ಹಲೋ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಿದ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕಾಗಿ ಹಲೋ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಿದ ಎಲ್ಲರೂ ಬಂದು ಇದಕ್ಕೆ
ವೀಕ್ಷಕರೇ, ಇವತ್ತು ವಿಜಯನಗರ ಜಿಲ್ಲೆಯ ಏನು ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಾವಿದ್ದೇವೆ. ಇವತ್ತು ಗುಂಡಿ ಪೂಜುವ ಏನು ತಗ್ಗು ಬಿದ್ದಿರುವಂತ ಗುಂಡಿಗಳನ್ನು ಪೂಜೆ ಮಾಡುವುದರ ಮೂಲಕ ಇವತ್ತು ಏನು ಗುಂಡಿ ಮುಚ್ಚಲೇಬೇಕು, ಸರಿಯಾದ ರಸ್ತೆ ಬೇಕೇ ಬೇಕು ಅಂತ ರೈತರು ಹಾಗೂ ಸಾರ್ವಜನಿಕರು ಇವತ್ತು ರೋಡ್ಗೆ ಇಳಿದಿರ್ತಕ್ಕಂಥದ್ದು ಬಹಳ ಮನಸ್ಥಿತಿ ಉಂಟಾಗಿದೆ. ಯಾಕೆ ಅಂತಂದ್ರೆ ಬಹಳಷ್ಟು ದುಃಖಕರ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಒಂದು ಸಲಕರಣೆ ರಸ್ತೆಗಳಿಲ್ಲ. ಯಾಕೆ ಈ ರೀತಿ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ, ಏನ್ ನಿದ್ದೆ ಮಾಡ್ತಾ ಇದ್ದಾರಾ, ಯಾಕೆ ಇಷ್ಟೊಂದು ತಾತ್ಸಾರ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಕೆ ರೈತ ಮುಖಂಡರಾದಂತಹ ಅಕ್ಕಿ ತೋಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್, ಈ ಘಟನೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವು ಹೊಸದಾಗಿ ನಡೀತದೆ ಪ್ರತಿಭಟನೆ ರಸ್ತೆ ಗುಂಡಿಗಳ ವಿಷಯವಾಗಿ. ನಮಸ್ಕಾರ, ತಮಗೂ ಮತ್ತೆ ಎಲ್ಲರಿಗೆ ನಮಸ್ಕಾರಗಳು. ನಮಸ್ತೆ, ಹೇಳಿ ಸರ್. ನಾವು ತಂಬಳಿಯಿಂದ ಹಗರಿಬೊಮ್ಮನಹಳ್ಳಿ 16 ಕಿಲೋಮೀಟರ್ ಪಾದಯಾತ್ರೆ ಮಾಡಿರಿ. ಕಾರಣ ಏನಂದ್ರೆ ನಮ್ಮ ತಂಬಳಿಯಿಂದ ಹಗರಿಬೊಮ್ಮನಹಳ್ಳಿ 16 ಕಿಲೋಮೀಟರ್ ಮತ್ತು ದಾಸ್ತಿಯರಿ ಇದು ಉಪ್ನಕಳ್ಳಿ ಕ್ಯಾದಿಗಳ್ಳಿ 10 ಕಿಲೋಮೀಟರ್, ತಂಬಳ್ಳಿ ಕೋಡಹಳ್ಳಿ 9 ಕಿಲೋಮೀಟರ್. ಇವು ರೋಡ್ಗಳು ಎಲ್ಲವೂ ಹದಗೆಟ್ಟು ಹೋಗ್ಬಿಟ್ಟಿದೆ ಸರ್. ಸಂಪೂರ್ಣ ನಾಶ ಆಗ್ಬಿಟ್ಟದ, ಗುಂಡುಗಳು ಬಿದ್ದ್ಬಿಟ್ಟದವು. ದಿನ ಪ್ರಯಾಣ ಮಾಡ್ತಕ್ಕಂತ ಸಾರ್ವಜನಿಕರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮತ್ತೆ ಹಿರಿಯ ನಾಗರಿಕರಿಗೆ ಬಹಳ ತೊಂದರೆ ಆಗ್ಬಿಟ್ಟಿದೆ ಸರ್. ಆಮೇಲೆ ಹಿರಿಯ ನಾಗರಿಕರು ಮಳೆಯರು ಯಾರು ಅಕಸ್ಮಾತ್ ನಮ್ ಹಗರಿಬೊಮ್ಮನಹಳ್ಳಿ ಬಂದು ವ್ಯಾಪಾರಕ್ಕ ಸರ್ಕಾರಿ ಕೆಲ್ಸಕ್ಕ ಆಸ್ಪತ್ರೆಗೆ ಬಂದು ಹೋದ್ನಪ್ಪ ಅಂದ್ರ 4 ದಿವಸ ಮಲ್ಕೊಂಡ್ಬಿಡ್ತಾರೆ ಸರ್. ರೋಡ್ಗೆ ಗುಂಡಿಗೆ ತೆಗ್ಗು ದಿನ್ನಾಗಿ ಕೆಲವು ಮಂದಿ ಎಲ್ಲ ಮೂಳೆ ಎಲ್ಲ ಮುರಿದವು. ಆಮೇಲೆ ಸಣ್ಣ ಸಣ್ಣ ಅಪಘಾತಗಳು ಸರಿ ಆಗಿದಾವು. ಆಮೇಲೆ ದೊಡ್ಡ ಅಪಘಾತಗಳು ಆಗಿದಾವು. ಆಮೇಲೆ ಇವಾಗ ಬಹಳ ಮಂದಿ ಟಾಟಾ ಎಸ್ ಅಲ್ಲಿ ಬಸ್ ನಲ್ಲೇ ಪ್ರಯಾಣ ಮಾಡೋ ಜನ ಸರ್. ಒಂದ್ಸಲ ಹೋಗಿ ಬಂದ್ರೆ ಇನ್ನೊಂದ್ಸಲ ನಿಮ್ಮೂರಿಗೆ ಬರಲ್ಲಪ್ಪ ಅಂತ ಹೇಳ್ತಾರೆ ಸರ್. ಸಂಪೂರ್ಣ ಆಮೇಲೆ ಅದರಲ್ಲೂ ವಿದ್ಯಾರ್ಥಿಗಳಿಗೂ ಸರಿಯಾದ ಟೈಮ್ಗೆ ಕ್ಲಾಸ್ ಹೋಗಕ್ ಆಗ್ತಾ ಇಲ್ಲ. ನಮ್ಮಲ್ಲಿ ತಂಬಳೆ ಬರೋ ವಿದ್ಯಾರ್ಥಿಗಳು ಬ್ಯಾಸಿದೇರಿ ಸಬಟಿ ಎದ್ರೆಮಳ್ಳಿ 100 ವಿದ್ಯಾರ್ಥಿಗಳು ಬರ್ತಾರೆ ಸರ್. ಅವ್ರು ಮೊದಲೆಲ್ಲ ಒಂದ್ 20 ನಿಮಿಷಕ್ಕೆ ಬರೋದು, ಈಗ 1.5 ತಾಸು ಆಗತ್ತೆ ಅಲ್ಲಿ ಬರೋದಿಗೆ. ಇಷ್ಟೆಲ್ಲ ಕಂಪ್ಲೇಂಟ್ ಗಳನ್ನ ನೀವು ಅಧಿಕಾರಿಗಳ ಹತ್ರ ರೈಸ್ ಮಾಡಿಲ್ವಾ ಸರ್? ನಾವು ಈಗ 3 ವರ್ಷದಿಂದ ಅಧಿಕಾರಿ ಹತ್ರ ಕೇಳಿದೀವಿ, ಶಾಸಕರಿಗೆ ಮನವಿ ಮಾಡಿದೀವಿ. ಏನ್ ಹೇಳ್ತಾರೆ ಅವರು? ಅವ್ರು ಒಂಥರ ಮಾಡ್ತೀವಂತಾರ, ಅವ್ರು ಮಾಡ್ತೀವಂತಾರ, ತಿರುಗಿ ಮಾಡಲ್ಲ. ನಾವು ಕೇಳಿದಪ್ಪ ಕಳಿಸಿ ಸರ್ಕಾರ ಕಳಿಸಿದ್ರಿ ಬಂದಿಲ್ಲ ಅಂತ ಹೇಳ್ತಾರ. MLA ಬಂದಿಲ್ಲ ಅಂತಾರ, ನಮ್ಗೆ ಗ್ರಾಂಟ್ ಬಂದಿಲ್ಲ ಅಂತ ಹೇಳ್ತಾರ ಅಧಿಕಾರಿಗಳು. ನಮಗೆ ಕೇಳಿ ಸಾಕಾಗಿ ಅದಕ್ಕೆ ಪಾದಯಾತ್ರೆ ಮುಖಾಂತರ ಅಲ್ಲಿ ಅವ್ರನ್ನ ಗಮನ ಸೆಳೆಬೇಕಂತ ಹೇಳಿ ಇವತ್ತು ನಾವು ಒಂದು 300 ಜನ ಇವತ್ತು ನಮ್ಮ ತಂಬಳ್ಳಿಯಿಂದ ಹಗರಿಬೊಮ್ಮನಹಳ್ಳಿ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಈಗಿನಾದ್ರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸರ್ಕಾರ ನಮಗೆ ಮನೆಗೆ ಹೋಗ್ಬಿಟ್ಟು ಸಂಪೂರ್ಣ ಹದಗೆಟ್ಟಂತ ರೋಡ್ ಅನ್ನು ಅದನ್ನ ನಾಗರಿಕರಿಗೆ ಸುಖ ಸಂಚಾರ ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಿದ್ದೀವಿ ಸರ್. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ತೋಟೇಶ್ ಅವರೇ. ಎಸ್ ವೀಕ್ಷಕರೇ, ಇವತ್ತು ವಿಜಯನಗರ ಜಿಲ್ಲೆಯ ಏನು ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಾವಿದ್ದೇವೆ. ಇವತ್ತು ಗುಂಡಿ ಪೂಜುವ ಏನು ತಗ್ಗು ಬಿದ್ದಿರುವಂತ ಗುಂಡಿಗಳನ್ನು ಪೂಜೆ ಮಾಡುವುದರ ಮೂಲಕ ಇವತ್ತು ಏನು ಗುಂಡಿ ಮುಚ್ಚಲೇಬೇಕು, ಸರಿಯಾದ ರಸ್ತೆ ಬೇಕೇ ಬೇಕು ಅಂತ ರೈತರು ಹಾಗೂ ಸಾರ್ವಜನಿಕರು ಇವತ್ತು ರೋಡ್ಗೆ ಇಳಿದಿರ್ತಕ್ಕಂಥದ್ದು ಬಹಳ ಮನಸ್ಥಿತಿ ಉಂಟಾಗಿದೆ. ಯಾಕೆ ಅಂತಂದ್ರೆ ಬಹಳಷ್ಟು ದುಃಖಕರ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಒಂದು ಸಲಕರಣೆ ರಸ್ತೆಗಳಿಲ್ಲ. ಯಾಕೆ ಈ ರೀತಿ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ, ಏನ್ ನಿದ್ದೆ ಮಾಡ್ತಾ ಇದ್ದಾರಾ, ಯಾಕೆ ಇಷ್ಟೊಂದು ತಾತ್ಸಾರ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ಅನ್ನವನ್ನು ಕೊಡುವಂತ ರೈತನ ಹಳ್ಳಿಗಳಲ್ಲೇ ನೋಡ್ತಾ ಇರ್ಬೋದು ಯಾವ ರೀತಿ ಗುಂಡಿ ಬಿದ್ದಿದೆ ಅಂತಂದು. ಆತ ಜೀವ ಕಳೆದುಕೊಳ್ಳುವ ಒಂದು ರೀತಿಯಲ್ಲಿ ಇವತ್ತು ಓಡಾಡುವಂತ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ಈ ರೀತಿ ಆದ್ರೆ ಯಾಕೆ ಅಂತಂದ್ರೆ ವಾಹನ ಸವಾರರು ದಿನನಿತ್ಯ ಏನು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ.
ಹಲೋ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕು. ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕಾಗಿ ವಿನಂತಿ. ಹಲೋ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕು. ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕಾಗಿ ವಿನಂತಿ. ಹಲೋ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಬೇಕು. ಎಲ್ಲರೂ ಬಂದು ಇದಕ್ಕೆ ಎಸ್ ವೀಕ್ಷಕರೇ, ಇವತ್ತು ವಿಜಯನಗರ ಜಿಲ್ಲೆಯ ಕಾರಣ ಯಾಕಂದ್ರೆ ಪ್ರತಿನಿತ್ಯ ನಮ್ಮ ತಮ್ಮಳಿಂದ ಹಗರಿಬೊಮ್ಮಳ್ಳಿ ಕಡೆಗೆ ಸಾಕಷ್ಟು ಸಾವಿರಾರು ವಾಹನಗಳು ಸುದ್ದಿಗೆ ಜನಸಂದಣಿ, ಬಸ್ಗಳು, ಲಾರಿಗಳು, ಟಿಪ್ಪೋ ಟ್ರ್ಯಾಕ್ಸ್ಗಳು, ಟ್ರ್ಯಾಕ್ಟರ್ಗಳು ದಿವಸ ಓಡಾಡೋದ್ರಿಂದ ಅಂದ್ರೆ ಭಾಳ ಮಂದಿ ನಾಗರಿಕರಿಗೆ ಈ ಗುಂಡಿಗಳಿಂದ ಭಾರಿ ಸಮಸ್ಯೆಗಳಿದೆ. ಯಾಕೆ ಗುಂಡಿಯಿಂದ ಅಂದ್ರೆ ಭಾಳ ಮಂದಿ ಸುದ್ದಿಗೆ ಮೋಟರ್ ಬೈಕ್ ಹೋಗಾರ, ಅಲ್ಲಿ ಕಾರಲ್ಲಿ ಆಕ್ಸಿಡೆಂಟ್ ಆಯಿತು, ಬಿದ್ದಿದ್ದಾರೆ. ಎಷ್ಟೋ ಮಂದಿ ಪ್ರಾಣಾಪಾಯದಿಂದ ಸಹ ಪ್ರಾಣಾಪಾಯ ಸ್ಥಿತಿಗೆ ಆಗಿದ್ದಾರೆ. ಆದ್ದರಿಂದ ನಾವು ಕಳೆದ 3 ವರ್ಷಗಳಿಂದ ನಾವು ಬೇಡಿಕೆಯನ್ನು ಅಧಿಕಾರಿಗಳಲ್ಲಿ ಜನಪ್ರತಿನಿಧಿ ಕೇಳ್ಕೊಂತ ಬಂದೀವಿ. 3 ವರ್ಷದಿಂದ ಏನು ಆಗ್ತಾ ಇಲ್ಲ. ಆದ್ರೆ ಈ ಸಲ ನಾವೇನು ಮಾಡಬೇಕು ಅಂದ್ರೆ ಎಲ್ಲರೂ ಕಲ್ತ್ಕೊಂಡು ನಮ್ಮ ಸುತ್ತಮುತ್ತ ಗ್ರಾಮದ ಒಂದು 25 ಗ್ರಾಮದಲ್ಲಿ ಕಲ್ತ್ಕೊಂಡು ಇವತ್ತು ಪಾದಯಾತ್ರೆ ಮುಖಾಂತರ ತಹಸೀಲ್ದಾರ್ಗೆ ಮತ್ತು AWD PWD ಅವರಿಗೆ ಕೊಟ್ಟು ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಈ ಗುಂಡಿಯಿಂದ ಇವತ್ತು ಜೀವನ ನಡೆಸ್ತಕ್ಕಂಥ ಟಾಟಾ ಎಸ್ರು, ಟಿಪ್ಪೋದವರು ಅವ್ರು ಅದರಲ್ಲೇ ಜೀವನ. ಇವತ್ತು ಅವರು ಇದು ಗಾಡಿಗಳ ಮೇಂಟೆನೆನ್ಸ್ ವರ್ಷಕ್ಕೊಂದ್ಸಲ ಇದು ಯಾವುದೋ ಹೋಗಿ ಅದು ಖರ್ಚು ವೆಚ್ಚವನ್ನು ನಿವಾರಿಸಿದ್ರು. ಈಗ 6 ತಿಂಗಳಿಗೆ 3 ತಿಂಗಳಿಗೋಸ್ಕರ ಗಾಡಿ ತಗೊಂಡು ಹೋಗ್ಬೇಕು. ಆಮೇಲೆ ಟೈರ್ಗಳೆಲ್ಲ ಅವೆಲ್ಲ 6 ತಿಂಗಳು 1 ವರ್ಷಕ್ಕೆ ಬರೋ ಈಗ 2 ವರ್ಷಕ್ಕೋಸ್ಕರ ಚೇಂಜ್ ಮಾಡಲೇಬೇಕಾಯ್ತು. ಅದೇ ರೀತಿ ಜನರ ಸ್ಥಿತಿಗೆ ಈ ಮೋಟರ್ ಬೈಕ್ ಹೋಗೋದು ನರಕ ಯಾತ್ರೆ ನಮ್ಗೆ ಅನುಭವಿಸ್ತಾರ. ಇನ್ನೊಂದ್ಸಲ ನಮ್ದು ತಂಬಳೆ ಭಾಗ ಯಾರು ಬರಬಾರ್ದಪ್ಪ ಅಂತ ಬೇರೆಯವರು ನಮ್ಗೆ ಹೇಳ್ತಾ ಇದಾರೆ. ಅಷ್ಟು ಗುಂಡಿಗಳು ಅದಾವು. ಆಮೇಲೆ ರಸ್ತೆ ಗುಂಡಿ ಪೂಜೆ ಮಾಡಿದ ಉದ್ದೇಶ ಈ ಗುಂಡಿ ಇವತ್ತು ಪೂಜೆ ಮಾಡಿದ ಉದ್ದೇಶ ಏನಂತಂದ್ರೆ ಇವತ್ತು ಇಲ್ಲಿ ತಂಬಳಿಂದ ಇಲ್ಲಿ ಒಂದು 150 ಗುಂಡಿಗಳು ಅದಾವು. ಈ ಗುಂಡಿ ಪೂಜೆ ಮಾಡಿರೋ ಉದ್ದೇಶ ಏನಂದ್ರ ದೇವರೇ ದಯಮಾಡಿ ಅಕಸ್ಮಾತ್ ಯಾರ ಗುಂಡಿಯಲ್ಲಿ ಬಿದ್ದಪ್ಪ ಅಂದ್ರ ಪ್ರಾಣಾಪಾಯ ಆಗಬಾರ್ದು, ಪ್ರಾಣ ಹೋಗಬಾರ್ದು, ಆಮೇಲೆ ಯಾರು ಕೈ ಕಾಲ ಮುರಿಬಾರ್ದು ಅನ್ನೋದಕ್ಕೆ ನಾವು ಗುಂಡಿಯನ್ನು ಪೂಜೆ ಮಾಡಿ ದೇವರ ಮೊರೆ ಹೋಗಿದ್ದೇವೆ. ಯಾಕಂದ್ರೆ ಇವತ್ತು ಸರ್ಕಾರ, ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಮ್ಮ ಕಿವಿಗೊಡಲ್ಲ. ಆದ್ರೆ ದೇವರ ಮೊರೆ ಹೋಗಿ ಇವತ್ತು ಗುಂಡಿ ಪೂಜೆ ಮಾಡಿ ಅಕಸ್ಮಾತ್ ಯಾರಿಗೆ ಪ್ರಾಣಾಪಾಯ ಆಗಬಾರ್ದು. ಆಮೇಲೆ ಎಸ್ಪೆಷಲಿ ಹಿರಿಯ ನಾಗರಿಕರು ಬೇರೆ ಊರಿಗೆ ಹೋಲಾರಂತ ಪರಿಸ್ಥಿತಿ ಬಂದ್ಬಿಡತ್ತೆ.
ಯಾಕಂದ್ರೆ ಹಿರಿಯ ನಾಗರಿಕ ಒಂದ್ಸಲ ಹೋಗಿ ವಾಪಸ್ ಮನೆಗೆ ಬರೋದ್ರಾಗ ಅವ್ರು 3 ದಿವಸ ಮನೆ ಮಲ್ಕೆ ಮಾಡ್ತಾರ, ಅವ್ರು ಡಾಕ್ಟರ್ಗೆ ಗುಳಿಗೆ ಇಲ್ಲ ಇಂಜೆಕ್ಷನ್ ಕೊಡಬೇಕು, ಅಂತ ಪರಿಸ್ಥಿತಿ ಐತಿ. ಆದ್ರಿಂದ ಮನವಿ ಮಾಡಿದೆ ಅಂದ್ರೆ ನಾವು ಯಾರ ವಿರುದ್ಧನೂ ಅಲ್ಲ, ನಮಗೆ ನಮ್ಮ ಸುತ್ತಮುತ್ತಲ ಗ್ರಾಮದವರಿಗೆ ಈ ಗುಂಡಿಗಳನ್ನ ಸಂಪೂರ್ಣವಾಗಿ ಈಗ ಯಾಕೆ ಪ್ಯಾಚ್ ವರ್ಕ್ ಮಾಡಕ್ಕೆ ಅವಕಾಶ ಇಲ್ಲೇ ಇಲ್ಲ. ಆಮೇಲೆ ಇವತ್ತಿಗೆ ಸತಿಗೆ ನಾವು PWD ಇನ್ಫಾರ್ಮೇಶನ್ ತಗೊಂಡಿವಿ, ಇವತ್ತಿಗೆ ಸತಿಗೆ ಸ್ಯಾಂಕ್ಷನ್ ಆಗಿಲ್ಲ, ಟೆಂಡರ್ ಆಗಿಲ್ಲ. ನಾವು ಪೂಜೆ ಮಾಡ್ತೀವಿ ಅಂತಾರ. ಇನ್ನು ಮುಂದೆ ಆದ್ರೂ ನಾವು ಮುಂದೆ ಆದ್ರೂ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಆದಷ್ಟು ಬೇಗ ನಮಗೆ ಇದು ಸಂಪೂರ್ಣ ರಸ್ತೆ ಮಾಡ್ಬೇಕಂತ ಹೇಳಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಇವತ್ತು ಹೋಗಿ ನಮ್ಮ ಹಗರಿಬೊಮ್ಮನಹಳ್ಳಿ ಬಸವೇಶ್ವರ ಸರ್ಕಲ್ ಅಲ್ಲಿ ಅಲ್ಲೇ ತಹಸೀಲ್ದಾರ್ ಅವ್ರನ್ನ ಮತ್ತೆ PWD ಅವರನ್ನು ಕರೆಸಿ ಅವ್ರಿಗೆ ಮನವಿ ಕೊಡ್ತಾ ಇದೀವಿ. ಈಗಾದ್ರೂ ನಮ್ಮ ಮನವಿಗೆ ಪುರಸ್ಕರಿಸಿದ್ದು ಜನಪ್ರತಿನಿಧಿಗಳು, ಸರ್ಕಾರ, ಅಧಿಕಾರಿಗಳು ನಮ್ಗೆ ಆದಷ್ಟು ಬೇಗನ ನಮಗೆ ಗುಂಡಿ ಮುಚ್ಚೋ ವ್ಯವಸ್ಥೆ ಮಾಡಬೇಕು. ಅಕಸ್ಮಾತ್ ಇನ್ನೂ 3 ತಿಂಗಳ ಗುಂಡಿ ಮಾಡಿಸ್ತಾ ಇದ್ರೆ ನಾವು ಜಿಲ್ಲಾ ಕೇಂದ್ರಕ್ಕೆ ಪಾದಯಾತ್ರೆ ಮಾಡ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ನಾನು ಅಕ್ಕಿ ತೋಟಸ್ ಅಂತ ಹೇಳಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಈ ಪಾದಯಾತ್ರೆ ಹೋರಾಟ ಸಮಿತಿಯ ಸಂಚಾಲಕರು. ಎಸ್ ವೀಕ್ಷಕರೇ, ಇದುವರೆಗೂ ಏನು ಅಕ್ಕಿ ತೋಟೇಶ್ ಅವರು ಮಾತಾಡಿದ್ರು. ಯಾಕೆ ಅಂತಂದ್ರೆ ರೈತರ ಮನ ಹಾಗೂ ವಾಹನ ಸವಾರರ ಮನ ಎಷ್ಟು ನೊಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ. ಯಾಕೆ ಅಂತಂದ್ರೆ ಮನುಷ್ಯರಿಗೆ ಒಂದು ಬೇಕಾಗಿರ್ತಕ್ಕಂಥ ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆ, ಆಮೇಲೆ ಬಹಳಷ್ಟು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವೈದ್ಯಾಧಿಕಾರಿಗಳು. ಅದು ಈ ಗುಂಡಿಗಳು ಎಷ್ಟು ವರ್ಷದಿಂದ ಬಂದಿದೆ, ಎಷ್ಟು ಮಂದಿ ಸತ್ತಿದ್ದಾರೆ? ಏನೇನು ಸುಮ್ಮನೆ ಯಾರು ತಿಂತಾರೋ ಯಾರು ಏನೇನೇ ಆಗಿರೋ ಸರ್. ಇದು ರೋಡ್ ಪೂರ್ತಿ ಇಷ್ಟೇನ ಇರೋದು? ಪೂರ್ತಿ ಹಗರಿಬೊಮ್ಮನಹಳ್ಳಿ ತಂಬ್ರಳ್ಳಿ ಇದೇ ರೋಡ್ ಮೇನ್ ರೋಡ್ ನೋಡ್ತಾರೆ ಎಲ್ಲ ಗುಂಡಿ ಬಿದ್ದು. ಅಂದ್ರೆ ಇಷ್ಟ ದಿನ ಶಾಸಕರು ಯಾರು ಇಲ್ಲಿ ತಿರುಗಿ ನೋಡಿಲ್ಲ, ಏನು ಮಾಡಿ ನೋಡಿ ಸರ್. ಎಲ್ಲರೂ ಬರ್ತಾರ, ಒಕ್ಕಾರಿ ಮುಡ್ಕೊತಾರ, ಅಲ್ಲಿ ನಡುಮಟ್ಟ ನೀರು ಇರ್ತದೆ ಸರ್, ಈ ಕಡೆ ಚರಂಡಿ ನೀರು ಮತ್ತೆ ಮೇನ್ ರೋಡ್ ಸರ್. ಇದು ತಂಬ್ರಳ್ಳಿಯಿಂದ ಇದೆ. ಏನೇನಾಗಿದೆ ಕೆಲಸ ಮೇನ್ ರೋಡ್ ಇಲ್ಲಿಂದ. ಹೌದು ಸರ್. ಅಂದ್ರೆ ಯಾರು ಈ ಕಡೆ ಬಂದು ತಿರುಗಿ ನೋಡಿಲ್ಲ. ಎಲ್ಲೇ ಓಟ್ ಚಾರ್ಜ್ ಮಾಡ್ತಾರೆ, ಇವತ್ತು ನೋಡಿ ಮೆಂಟಲ್ ಮಟ್ಟಿ ಗುಂಡೆ ಮತ್ತೆ ಹಳ್ಳಿ ಮಟ್ಟಿ ನೋಡಿ. ಅಂದ್ರೆ ಓಟ್ ಕೇಳಕ್ಕಷ್ಟೇ ಬರ್ತಾರ, ಓಟ್ ಅಂತ ಅಲ್ಲಿ ಬರ್ತಾರೆ. ಆಮೇಲೆ ಇಲ್ಲಿ ಯಾರು ತಿರುಗಿ ನೋಡಿಲ್ಲ. ಯಾರ್ಯಾರು ಬರೋದಿಲ್ಲ. ಇದೇ ಊರವ್ರ ನೀವು? ನಾವು ಇದೇ ಊರ ಸರ್. ಇಲ್ಲಿ ಎಷ್ಟು ಜನ ಬಿದ್ದಿದ್ದಾರೆ ಅಂತ ಕೇಳ್ಪಟ್ವಿ. ಒಂದ್ 50 ಜನ ಬಿದ್ದಿದ್ದಾರೆ ಸರ್. ಅವು ನಾವು ಜಾಸ್ತಿ ಇಲ್ಲ, ಬಹಳ ಮಂದಿ ಬಿದ್ದಾರ ಸರ್. ಇರ್ತಾವು ಹೇಳ್ತಾವ ಹೋಗ್ತಾವ, ಪಾಪ ಸರ ಪರ ಕೂಡ ಅಡ್ಯಾಡ್ತಾವ. ಈಗ ಗುಂಡ್ಯಾಗ ಬಂದವು ಎತ್ತಗ ಹೋಗಕ್ಕೆ ಎತ್ತ ಬಿಡಕ್ಕೆ, ಎದ್ರ ಬಂದ್ರೆ ದೂರ್ತಾವ ಹೋಗ್ತಾವ. ಎಲ್ಲಿ ನಾವು ಯಾರು ಅಂತ ವಿಚಾರ ಮಾಡಕ್ ಬರಲ್ಲ. ಮತ್ PDO ಏನು ಬಂದ್ ನೋಡಿಲ್ಲ ಈ ಕಡೆ? ಅವ್ರ ಬಡ್ಜೆಟ್ ಎಲ್ಲ ಅವು ಹೋಯ್ಕಂತಾವ ಸರ್ ಪಂಚಾಯತ್. ನಿಮಿಷ ಬರ್ಸಿ. ತಂಬ್ರಳ್ಳಿಯಿಂದ ಹಿಡಿದು ಬೊಮ್ಮಳ್ಳಿ ಎಲ್ಲ ಇಡೀ ತಾಲೂಕಿನಾಗ ಸಮಸ್ಯೆ ಇದೆ. ದೊಡ್ಡ ಸಮಸ್ಯೆ ಆಗ್ಬಿಡ ಸರ್. ಗಾಡಿ ಪೂರ್ತಿ ನೋಡಿದ್ರೆ ಗಾಡಿ ಹಿಂಗಂತ ಯಾರ ಜೀವ ಏನಾಗ್ತೈತೆ ಗೊತ್ತಿಲ್ಲ. ನಾನು ಬಂದೆ ಎದುರು ಯಾವ ಕಡೆ ಬರ್ತಾನೆ ಗೊತ್ತಾಗ್ತಾ ಇಲ್ಲ. ಈ ನಾನು ಹೋಗೋ ರೂಟ್ ನಾನು ಈ ಕಡೆ ಹೋದ್ರ ಪಾಪ ಎದುರು ಬರೋದು ಅವ್ರಿಗೆ ಕೂಡ ಭಯ ಇರ್ತೈತಿ. ಹಿಂಗ್ ಬಂದ ನಂಗೆ ಆಗ್ತೈತಿ. ದೊಡ್ಡ ಸಮಸ್ಯೆ ಆಗಿದೆ ಸರ್. ಇರ್ತಕ್ಕಂಥ MLA ಅವ್ರು ಕೂಡ ಗಮನ ಹರಿಸಬೇಕಾಗಿದೆ. ಈ ಎಷ್ಟು ವರ್ಷದ ಸಮಸ್ಯೆ ಸರ್ ಇದು? ಸರ್ 2 ವರ್ಷ 3 ವರ್ಷ ಆಯ್ತು ಸರ್ ಇದು ಹಿಂಗೆ ಇದೆ, ಯಾರು ಸಹಿತ ಗಮನ ಹರಿಸಿಲ್ಲ. ಸರ್ ಗ್ರಾಮ ಪಂಚಾಯತಿ PDO ಅವ್ರು ಏನಾದ್ರು ಬಂದು ಏನಾದ್ರು ನಿಮ್ಗೆ ಒಂದ್ ಸ್ವಲ್ಪ ವಾಹನ PDO ಅವ್ರು ಕೂಡ ಹೇಳಿದ್ರು ಕೂಡ ಏನು ಗಮನ ಹರಿಸ್ತಾರೆ. ಯಾಕಂದ್ರೆ PWD ಅವರಿಂದ ಇರ್ತಕ್ಕಂಥದ್ದು ಇದು PDO ಅವ್ರು ಮಾಡ್ತಕ್ಕಂಥದ್ದು ಒಳ್ಳೆ ಊರಲ್ಲಿ ಇರ್ತಕ್ಕಂಥ ಸ್ಪಂದಿಸ್ಬೇಕು. ಎಲ್ಲ ಊರಲ್ಲಿ ಪಂಚಾಯತಿ ವೈದ್ಯ ಇರೋದಲ್ಲ ಸರ್. ಈಗ ಶಾಸಕರು ಮಾಡ್ಬೇಕಿದ್ನಲ್ಲ, ಗಮನ ಹರಿಸ್ಬೇಕು ಯಾವ ರೀತಿ ಇದೆ ಅಂತಂದ್ರೆ. ಶಾಸಕರು ಬರ್ತಾರ, ಯಾರಿಗೆ ಒಂದ್ 4 ಮಂದಿ ಕಾರ್ಯಕರ್ತರಿಗೆ ಹೇಳ್ತಾರ, ಶಾಲೆ ಹಾಕ್ತಾರ, ಹೋಗ್ಬಿಡ್ತಾರ. ಅವ್ರು ಏನು ಸ್ಪಂದಿಸೋದಿಲ್ಲ. ಏನಾಗಿದೆ ಎಷ್ಟಾಗಿದೆ ಅಂತಂದು ಊರಲ್ಲಿ ಕೂಡ CC ರೋಡ್ ಕೂಡ ಸ್ಪಂದಿಸ್ತಾ ಇಲ್ಲ ಅವರು. ತಮ್ಮ ಹೆಸರು ಸರ್? ನಮ್ಮ ಹೆಸರು ಗುಣಪ್ಪ. ಥ್ಯಾಂಕ್ ಯು ಸರ್. ಬಂದು ಎಲ್ಲ ರೈತ ಬಾಂಧವರು, ಅವರು ಕೂಲಿಕಾರರು, ಅವರು ಎಲ್ಲ ಸಾರ್ವಜನಿಕರನ್ನು ಎಲ್ಲ ಹಿರಿಯ ಗ್ರಾಮಸ್ಥರು ಬಂದು ಈ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ವಿನಂತಿ ಮಾಡಿಕೊಳ್ತೇವೆ. ತಂಬೆಯಿಂದ ವೃತ್ತ ಕೈಯವರಿಗೆ